ರಾಧಾ ಎಲ್ಗೋದ್ಲು? ರಾಧಾ ಇಲ್ವಾ ಮನೆಗೆ? ರಾಧಾ 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 ಓ ಮನೆಗಿಲ್ವೇನೋ, ಎಲ್ಲೋ ಹೋಗಿರ್ಬೇಕೇನೋ. ಶಿಲ್ಪಮ್ಮ 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 ಶಿಲ್ಪ ಎದ್ ನನ್ ಮಗ. ಅಯ್ಯೋ ಅಯ್ಯೋ ಅಯ್ಯೋ, ನಾನು ನಾನು ಹೇಳ್ಕೊಟ್ಟಂಗೆ ಹೇಳ್ದ ಅಂತ ತಿಳ್ಕಮ್ಮ ಅಷ್ಟಲ್ಲಿ ಹಿಂಗೆ ಹೇಳು ಅಂತ ಅಜ್ಜಿ ಹೇಳ್ಕೊಡ್ತು ಅಂತ ಹೇಳ್ತಾನೆ. ಥೂ, ನನಗೆ ತಂದಿಟ್ನಲ್ಲಪ್ಪ, ನನ್ನ ಬುಡಕೇನೆ ಬೆಂಕಿ ಇಕ್ಬಿಟ್ಟ ನನ್ನ ಮಗ ರಾಮು. ಅಯ್ಯೋ ಏನ್ ಮಾಡೋದೀಗ? ಶಿಲ್ಪ ಏನ್ ಮಾಡ್ತಿದ್ದಿ? ಬಾರಿ ಇಲ್ಲಿ. ಇದ್ಯಾಕತೆ ಹಿಂಗ್ ಒಂದೇ ಸಮಕ್ಕೆ ಅರ್ಸ್ಕೊಂತ ಇದ್ದಿ? ಏನಾಯ್ತು? ಯಾಕೆ? ಶಿಲ್ಪ ಒಂದು ಎಡವಟ್ ಮಾಡ್ಬಿಟ್ಟಿದೀನಿ ಕಣೆ. ಈಗ ಆ ಕೃಷ್ಣನ ಹತ್ರ ನಾನು ಸಿಗಾಕೊಂಡ್ಬಿಟ್ಟಿದೀನಿ. ನನ್ ಏನ್ ಅಂತಾನೋ ಏನೋ ಅಂತ ಬೈವದಂಗ ಆಯ್ತು. ಅದಕ್ಕೆ ಅಲ್ಲಿಂದ ಇಲ್ಲಿಗಾನ ಓಡಲೇ ಬಂದೆ. ಯಾಕತ್ತೆ ಏನ್ ಮಾಡ್ದೆ ಅಂತ ಕೆಲ್ಸನ? ಏನ್ ಮಾಡದೆ ಶಿಲ್ಪಮ್ಮ, ಎಡವಟ್ ಮಾಡ್ಬಿಟ್ಟೆ ನಾನು. ರಾಮನ್ ನೆಚ್ಕೊಂಡು. ಅಯ್ಯೋ ನನಗಿವಾಗ ಬೈವದಂಗ ಆಗ್ತೈತೆ. ನಾನು ರಾಧನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ರಾಮನ್ ಗೈಸ್ಕಂಡಿ ಕೊಟ್ಟು ಹಿಂಗೆ ಆ ಅಮ್ಮ ಒಯ್ದ್ಲು, ನೀನ್ ನನ್ನ ಮಗನೇ ಅಲ್ಲ, ನೀನೆಲ್ಲೋ ಯಾವಾಳ್ದೋ ಮಗ ನೀನು, ನಮ್ಮನೆ ಬಿಟ್ಟು ಹೋಗು, ನಮ್ಮನೆಗೆ ಬರಬೇಡ, ಹಂಗೆ ಹಿಂಗೆ ಅಂತೇಳಿ ಸರಿಯಾಗಿ ಒಯ್ದ್ಲು ಅಂತಾನ ನಿಮ್ಮ ಅಪ್ಪ ಬಂದಾಗ ಹೇಳು ಅಂತಾನ ಹೇಳ್ಕೊಟ್ಟೆ. ಆದ್ರೆ ನನ್ನ ಮಗ ರಾಮು ಎಲ್ಲ ಹೇಳೋದೇನೋ ಹೇಳ್ದೆ ಅವ್ರ ಅಪ್ಪನ ಎದುರಿಗೆ. ಕೊನೆಗೆ ಹಿಂಗೆ ಹೇಳು ಅಂತ ಅಜ್ಜಿನೇ ಹೇಳ್ಕೊಟ್ಟಿತ್ತು ಅಂತ ಹೇಳ್ಬಿಟ್ಟ ಕಣೆ. ಅಯ್ಯಯ್ಯೋ ಅಯ್ಯೋ ಅತ್ತೆ, ಅಲ್ಲ ರಾಮುಗೆ ನೀನ್ ಯಾಕೆ ಹಂಗೆ ಹೇಳ್ಕೊಳಕ್ ಹೋಗಿದ್ದೆ? ಈಗ ನೋಡು ಮಾವನ ಹತ್ರ ನೀನ್ ಎತ್ತಗ್ಲಾಕೆಂಡೆ. ಈಗ ಏನೂ ಇಲ್ಲ, ಆ ರಾಧನು ನಿನ್ ಮೇಲೆ ಮುಗಿ ಬೀಳ್ತಾಳೆ. ಹಿಂಗ ಹೇಳ್ಕೊಡೋದು ಮಕ್ಕಳಿಗೆ ಹಿಂಗ್ ಸುಳ್ಳು ಹೇಳು ಅಂತ ಹೇಳ್ಕೊಡ್ತೀಯಲ್ಲ, ಗೊತ್ತಾಗಲ್ವೇ ಹಂಗೆ ಹಿಂಗೆ ಅಂತಾನ ನಿನ್ ಮೇಲೆ ಗಂಡ ಎಂಟಿ ಇಬ್ರು ಸರಿಯಾಗಿ ಉಗಿತಾರೆ ನೋಡು. ಏನತ್ತೆ ನೀನು ಎಂತ ಎಡವಟ್ ಕೆಲಸ ಮಾಡ್ಕೊಂಡಿದ್ಯಾ? ಸಣ್ಣ ಹುಡ್ಗ, ಅದಕ್ಕೇನ್ ಗೊತ್ತಾಗುತ್ತೆ? ಹಿಂಗೆ ಹೇಳು ಅಂತ ಅಜ್ಜಿ ಹೇಳ್ಕೊಡ್ತು ಅಂತ ಹೇಳೈತೆ. ಈಗ ಮಾವ ಸುಮ್ಮನೆ ಬಿಡ್ತಾನ? ನಿನ್ನೇನಿಲ್ಲ ಉಗ್ದು ಉಪ್ಪು ಹಾಕ್ತಾನೆ. ಹೋಗು ಮನೆಗೆ ಇವಾಗ. ನಾನು ಇಟ್ಟತ್ತು ಅಲ್ಲೇ ಇದ್ದೆ, ಎಲ್ಲ ಕೇಳಿಸ್ಕೊಂಡು ಅವನು ಹಿಂಗೆ ಹೇಳಿದ ತಕ್ಷಣ ತಪ್ಪಿಸ್ಕೊಂಡು ಓಡಲೇ ಬಂದ್ಬಿಟ್ಟೆ. ಅಲ್ಲೇ ಇದ್ರೆ ನನಗೆ ಕಷ್ಟ ಅಂತನ. ಈಗ ಏನೇ ಮಾಡೋದು ಶಿಲ್ಪ? ಹೆಂಗ್ ತಪ್ಪಿಸ್ಕೊಂಬದ್ವಿ ಈಗ? ಏನ್ ಹೇಳೋದು ಅಂದ್ರೆ ನನ್ ಕೇಳೋದು ನಾನು ಏನ್ ಮಾಡೋಣತ್ತೆ? ನಾನು ಆ ಮನೆ ತಗ್ ಬಂದ್ರೆ ನನ್ನ ಮೇಲೆ ಉರ್ದ್ ಬೀಳ್ತಾನೆ ಮಾವ. ಅಂತದ್ರಾಗೆ ನೀನ್ ಬೇರೆ ಇಂಥ ಎಡವಟ್ ಮಾಡ್ಕೊಂಡು ಕುಕ್ಕೊಂಡಿದ್ಯಾ. ಅಯ್ಯೋ ಏನು ಮಾಡೋಕ್ಕಾಗಲ್ಲ. ಈಗ ಸುಮ್ಮನೆ ತಪ್ಪಿಸ್ಕೊಂಡು ಹೊಟ್ಟನು ನಿನಗೆ ಅಪಾಯ. ಯಾಕೆಂದ್ರೆ ನೀನು ತಪ್ಪು ಮಾಡಿರೋದಕ್ಕೆ ತಾನೇ ತಪ್ಪಿಸ್ಕೊಂಡು ಹೋಗಿರೋದು ಅಂತ ಹೇಳಿ ಅನುಮಾನ ಬರುತ್ತೆ. ಅದಕ್ಕೆ ಹೋಗು ಸುಮ್ಮನೆ. ಅಜ್ಜಿ 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 ಅಪ್ಪ ಕರಿತೈತೆ ಬರ್ಬೇಕಂತೆ. ಹೇಳ್ಕೊಟ್ಟಂಗೆ ಹೇಳು ಅಂದ್ರೆ ಅಜ್ಜಿ ಹೇಳ್ತು ಅಂತ ಹೇಳ್ತೀಯೇನೋ? ಅಜ್ಜಿ ಹೋಯ್ತೀಯ? ಇರು ಅಪ್ಪ ಹೇಳ್ತೀನಿ. ನೀನು ಹೇಳ್ಕೊಟ್ಟಂಗೆ ತಾನೇ ನಾನು ಹೇಳಿದ್ದು. ಹೇಳ್ಕೊಟ್ಟಂಗೇನೋ ಹೇಳ್ದೆ, ಕೊನೆಗೇನೋ ಹೇಳ್ದೆ ಅಜ್ಜಿ ಹೇಳ್ಕೊಡ್ತು ಹಿಂಗೆ ಹೇಳು ಅಂತಾನೆ ಹೇಳ್ದೇನೋ. ಎಲ್ಲೋ ಅದು ನಾನು ಹೇಳ್ಕೊಟ್ಟಿದ್ದೇನೋ? ಮತ್ತೆ ನೀನೇ ತಾನೇ ಹೇಳ್ಕೊಟ್ಟಿದ್ದು ನಿಮ್ಮ ಅಪ್ಪ ಬಂದಾಗ ಹಿಂಗೆ ಹೇಳು ಅಂತಾನೆ. ಅದಕ್ಕೆ ಅಜ್ಜಿ ಹೇಳ್ಕೊಡ್ತು ಅಂತ ಹೇಳ್ದೆ. ಇವಾಗ ಅಪ್ಪ ಕರಿತೈತೆ ಬಾ ಮಂತಕ್ಕೆ. ಅತ್ತೆ ಅವನು ಯಾಕೆ ಒದ್ಯಕ್ಕೆ ಹೋಗ್ತಿದ್ಯಾ? ಬಿಡು, ತಿರ್ಗಾ ಇನ್ನ ಸಿಟ್ಟು ಬರುತ್ತೆ ನೋಡು ಮಾವನಿಗೆ. ಇವು ಏನಾದ್ರೂ ಹೋಗಿ ಅಜ್ಜಿ ಹೋಯ್ತು ಅಂತ ಹೇಳಿದ್ರೆ ತೆಗಿ. ಇನ್ನೇನ್ ಮಾಡೋಣ ಶಿಲ್ಪ? ಈ ನನ್ನ ಮಗ ಮಾಡಿರೋ ಎಡವಟ್ಟಿಗೆ ನಾನ್ ತಗಲಾಕಿಡಂಗಾಗೈತಿ. ಏನೇ ಮಾಡೋಣ? ಏನ್ ಸುಳ್ಳು ಹೇಳೋಣ ಈಗ? ಅದ್ಲ ರಾಮನ ಕಳ್ಸು ಬತ್ತೀನಿ ಅಂತ ಹೇಳಿ. ನಡಿಯ ಮಾತಾಕ್ ನಡಿಯೋ, ಬತ್ತೀನಿ ನಡಿಯೋ, ನಿನ್ನಿಂದೇನೆ. ಅಪ್ಪ ಹೇಳೈತೆ ಬರ್ಬೇಕಂತೆ ಜಲ್ದು. ಕರಿತೈತೆ. ಬಿಡ್ತೀನಿ ನೋಡಿ ಇವಾಗ ಇನ್ನೊಂದ. ನಡಿಯೋ ಬತ್ತೀನಿ. ಹೇಳಂ ಶಿಲ್ಪ, ನಾನು ಏನ್ ಮಾಡೋಣ ಈಗ? ಏನು ಮಾಡಬೇಡ, ನಾನು ಆ ಥರ ಹೇಳಿಲ್ಲ. ಯಾರೋ ಬೇರೆಯವ್ರು ಯಾರೋ ಹೇಳ್ಕೊಟ್ಟಿರ್ಬೇಕೇನೋ, ಅವನು ನನ್ನ ಮೇಲೆ ಹೇಳ್ತಾ ಇದ್ದಾನೆ ಅಂತೇಳಿ ಅವನ ಮೇಲೆ ಎತ್ತಾಕು ಅಷ್ಟೇನೆ. ನಾನು ಇಲ್ಲಿರ್ಲೇ ಇಲ್ಲ, ಶಿಲ್ಪರ್ ಮಂತಾಗಿದ್ದೆ ಅಂತ ಹೇಳು. ಸರಿ ಹಂಗೆ ಹೇಳ್ತೀನಿ. ಹೋಗ್ಲಾ ಈಗ? ಹೋಗು. ಹೋಗ್ಲಿಲ್ಲ ಅಂದ್ರೆ ನಿನ್ ಮೇಲೆ ಅನುಮಾನ ಜಾಸ್ತಿ ಆಗುತ್ತೆ. ಈಗ ಹೆಂಗೋ ಸುಳ್ಳು ಹೇಳಿದ್ರೆ ಬಚಾವ್ ಆಗ್ಬೋದು. ಹೋಗ್ ಸುಮ್ನ ಹೋಗತ್ತೆ. ಸರಿ ಆಯ್ತು ಕಣಮ್ಮ, ಹೋಗ್ತೀನಿ. ಏನ್ ಗ್ರಾಚಾರಕ್ಕೆ ಅದೈತೋ ಏನ್ ಕತ್ತೀಯ? ಇವತ್ತಿಗೆ ರಾಧನ್ಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂಬದೇ ಗೊತ್ತಿಲ್ಲ. ನಾನೇನ ಆ ಮನೆಗೆ ಇರ್ಬೇಕಾಗಿತ್ತು. ಈಟತ್ತಿಗೆ ಎತ್ತಂಗಡಿ ಮಾಡಿಸ್ತಿದ್ದೆ. ಯಾವಾಗ ಬಂದ್ರಿ? ನಾನು ಬಂದಾಲೆ ಒಂದ್ ಸ್ವಲ್ಪ ಹೊತ್ತಾಯ್ತು. ನೀನೆಲ್ಲೋಗಿದ್ದೆ? ನಾನಿಲ್ಲೇ ಹೊರಗಡೆಗೆ ಹೋಗಿದ್ದೆ ಕಣ್ರಿ. ಎಲ್ಲಿ ರಾಮು? ಇಲ್ಲೇ ಚೆಂಡಾಟ ಆಡ್ತಾ ಇದ್ದ ಬಾಗ್ಲ ಕುತ್ಕೊಂಡು. ಇರು ಬರ್ತಾನೀಗ. ನಮ್ಮ ಅಮ್ಮನೂ ಬರ್ಲಿ. ಏನೋ ಗ್ರಾಚಾರ ಅಲ್ಲ, ಚಿಕ್ಕ ಮಗು ಅಂತಾನು ಗೊತ್ತಿ ನೋಡ್ದಲೇನೆ ಇಲ್ದೇ ಇರೋ ಸುಳ್ಳೆಲ್ಲ ಹೇಳ್ಕೊಟ್ಟೈತಲ್ಲ ಇವ ಅಮ್ಮಯ್ಯ. ಅಮ್ಮಯ್ಯ ಹೋಯ್ತು ಅನ್ನು, ನೀನು ನನ್ನ ಮಗ ಅಲ್ಲ ಅನ್ನು, ನೀನು ಬೇರೆ ಮಗ ಅನ್ನು, ಮನೆಗೆ ಬರಬೇಡ ಅನ್ನು ಅಂತ ಹೇಳು ನಿಮ್ಮ ಅಪ್ಪಯ್ಯ ಬಂದಾಗ ಅಂತಾನ ಹೇಳ್ಕೊಟ್ಟೈತಲ್ಲ ನಮ್ಮ ಅಮ್ಮಯ್ಯ. ಸಣ್ಣ ಹುಡುಗಿಗೆ ಇಂಥವೇ ಹೇಳ್ಕೊಡೋದು. ಅದಕ್ಕೆ ಕರ್ಕ ಬರೋಕೆ ನಿಮ್ಮ ಅಜ್ಜಿನ ಅಂತ ಕಳಿಸಿದ್ದೀನಿ ಅವನ್ನ. ಹೌದಾ? ಹಂಗೆ ಹೇಳ್ಕೊಟ್ಟಿದ್ದ ಅತ್ತೆ? ಅಲ್ಲ ಅತ್ತೆಗೆ ಯಾಕೆ ನನ್ನ ಮೇಲೆ ಇಷ್ಟೊಂದು ದ್ವೇಷ? ನಾನು ಏನಾದರೂ ಅವ್ರಿಗೇನ ಇದು ಮಾಡ್ತಾ ಇದ್ದೀನ? ಊಟಕ್ಕೆ ಇಕ್ಕಲ್ವಾ, ಬಟ್ಟೆ ಒಕ್ಕೊಡಲ್ವಾ, ನೆಲ ಒರ್ಸಲ್ವಾ, ಮನೆ ಕೆಲಸ ಮಾಡಲ್ವಾ? ಯಾಕೆ ಅತ್ತೆ ನನ್ನ ಮೇಲೆ ಅಷ್ಟೊಂದು ದ್ವೇಷ ಅವ್ರಿಗೆ? ನಾನು ಈ ಮನೆಗೆ ಇರೋದೇ ಇಷ್ಟ ಇಲ್ವೇನಪ್ಪ ಅವ್ರಿಗೆ? ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಇರು ರಾಧಾ. ಬರ್ಲಿ. ರಾಮು ಎಲ್ಲ ನಿಮ್ಮ ಅಜ್ಜಿ ಬಂತೇನಾ? ಹ್ಞೂ ಅಪ್ಪ, ಗೊತ್ತಾಯ್ತು ಅಜ್ಜಿ.
ಕೃಷ್ಣ, ಏನು ಏನೋ ಹೇಳ್ ಕಳ್ಸಿದ್ದಂತೆ. ನಾನು ಶಿಲ್ಪಾರ್ ಮನೆಗಿದ್ದೆ, ಅಲ್ಲೇನೆ ಹೋಗಿ 1 ಗಂಟೆ ಆಗಿತ್ತು. ಅದಕ್ಕೆ ರಾಮು ಬಂದ್ ಕರೆದ, ಅಪ್ಪ ಕರಿತೈತೆ ಬರ್ಬೇಕಂತೆ ಅಂತಾನ. ಏನೋ ಜಲ್ದಿ ಬರ್ಬೇಕಂತೆ ಅಂದ. ಯಾಕೋ ಅಷ್ಟೊಂದು ಏನು ಅವಸರನೋ? ಮಾ, ಏನು ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡಬೇಡ. ನೀನು ಈ ರಾಮುಗೆ ಏನು ಹೇಳ್ಕೊಟ್ಟಿದ್ಯಾ? ಮಕ್ಕಳಿಗೆ ಇಂಥವ ಸುಳ್ಳು ಹೇಳ್ರಿ ಅಂತ ಹೇಳಿ ಹೇಳ್ಕೊಡೋದು. ಅದೇನೋ ಹೇಳ್ತಾರಲ್ಲ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾನ. ಈಗ ಹೇಳ್ಕೊಟ್ಟಿದ್ದೆ, 3 ವರ್ಷದಾಗ ಹೇಳ್ಕೊಟ್ಟಿದ್ದೆ, 100 ವರ್ಷ ತನಕ ಬರೋದು. ಅಯ್ಯೋ, ಏನೋ ಹಿಂಗೆ ಹೇಳ್ತಾ ಇದ್ಯಾ? ನಾನೇನೋ ಹೇಳ್ಕೊಟ್ಟೆ, ನಾನೇನೋ ಸುಳ್ಳು ಹೇಳ್ಕೊಟ್ಟೆ ಅವನಿಗೆ? ಅಯ್ಯೋ, ನಾನು ಇಲ್ಲಿ ಇರ್ಲೇ ಇಲ್ಲ, ಶಿಲ್ಪಾರ್ ಮನೆಗೆ ಹೋಗಿದ್ದೆ ಅಂತ ಹೇಳ್ತಾ ಇದ್ದೀನಿ. ನಾನು ಯಾಕೋ ಹೇಳ್ಕೊಡೋಣ? ಏನೋ ಸುಳ್ಳು? ಇರಮ್ಮ, ಗೊತ್ತಿದ್ದನು ಗೊತ್ತಿಲ್ದಿರೋ ಥರ ನಾಟಕ ಮಾಡಬೇಡ. ಮಕ್ಕಳು ಯಾವತ್ತೂ ಸುಳ್ಳು ಹೇಳಲ್ಲ. ನಿಮ್ಮ ಅಮ್ಮಯ್ಯ ಒಯ್ದ್ಲು, ಮನೆ ಬಿಟ್ಟು ಹೋಗು ಅಂತ ಹೇಳಿಳು. ನೀನು ನನ್ನ ಮಗನೇ ಅಲ್ಲ ಅಂತ ಹೇಳು ನಿಮ್ಮ ಅಪ್ಪಯ್ಯ ಬಂದಾಗ ಅಂತಾನೆ ಹೇಳ್ಕೊಟ್ಟಿದ್ದಂತೆ ನೀನು. ಅವನು ನನ್ನ ಹತ್ರನೇ ಹೇಳ್ದ, ಅಜ್ಜಿ ಹೇಳ್ಕೊಟ್ಟಿತ್ತು, ಹಿಂಗೆ ಹೇಳು ಅಂತಾನೆ. ಹಿಂಗೆ ಹೇಳ್ಕೊಡೋದು ನೀನು? ಗೊತ್ತಾಗಲ್ವೇ ನಿನಗೆ? ವಯಸ್ಸಾಗೈತಲ್ಲ, ಸಣ್ಣ ಹುಡುಗಿಗೆ ಇಂಥ ಸುಳ್ಳು ಹೇಳು ಅಂತ ಹೇಳಿ ಹೇಳ್ಕೊಡ್ತೀಯಲ್ಲ. ಏನು ಹೇಳ್ತಾ ಇದ್ಯಾ ಕೃಷ್ಣ? ನಾನು ಯಾಕೋ ಸುಳ್ಳು ಹೇಳು ಅಂತ ಹೇಳಿ ಹೇಳ್ಕೊಡೋಣ? ನಾನು ಸಣ್ಣ ಹುಡುಗರಿಗೆಲ್ಲ ಅಂತ ಹೇಳ್ಕೊಡೋ ಬುದ್ಧಿ ಇಲ್ಲ. ಆ ಥರ ಬುದ್ಧಿ ಇರೋದೇನಿದ್ರು ನಿನ್ನ ಹೆಂಡ್ತಿನೇ ಹೇಳ್ಕೊಟ್ಟಿರ್ಬೇಕು. ಅಜ್ಜಿ ಹೋಯ್ತು ಅಂತ ಹೇಳು ಅಂತಾನೆ. ಅವನೆಲ್ಲ ಮರ್ತು ಅಮ್ಮಯ್ಯ ಹೋಯ್ತು ಅಂತ ಹೇಳು ಅಂತ ಹೇಳಿ ಅಜ್ಜಿ ಹೇಳ್ಕೊಟ್ಟೈತೆ ಅಂತಾನ. ತಿರ್ಗ ಮರ್ಗಿ ಹೇಳಿ ಅವನಿ. ಏ ರಾಧಾ, ಇಂಥವೇ ಹೇಳ್ಕೊಡೋದು? ಇದ್ಯಾಕತ್ತೆ ಹಿಂಗೆ ಹೇಳ್ತಾ ಇದ್ಯಾ? ನಾನೇ ಕೇಳ್ಕೊಡೋಣ? ನಾನು ಎಂದೂ ಆ ಥರ ಸುಳ್ಳು ಹೇಳು ಅಂತ ಹೇಳ್ಕೊಡೋದಿಲ್ಲ. ನನಗೂ ಗೊತ್ತೈತಿ ಮಕ್ಳಿಗೆ ಏನು ಹೇಳ್ಕೊಡ್ಬೇಕು, ಏನು ಹೇಳ್ಕೊಡ್ಬಾರ್ದು ಅಂತ. ಅಲ್ಲ, ಹೇಳ್ಕೊಡೋದೆಲ್ಲ ಹೇಳ್ಕೊಟ್ಬಿಟ್ಟು ಈಗ ನನ್ನ ಮೇಲೆ ಗೂಬೆ ಕೂರ್ಸಕ್ ನೋಡ್ತಿದ್ರಾ? ನಿನ್ ತಪ್ಪು ಮುಚ್ಕಮಕ್ಕೆ ರಾಧನ್ ಮೇಲೆ ಎತ್ತಕಕ್ ನೋಡ್ಬೇಡ. ಯಾಕೆ ಹಿಂಗೆ ಹೇಳ್ಕೊಟ್ಟೆ? ರಾಧನ್ ಮೇಲೆ ಯಾಕೆ ದ್ವೇಷ ನಿನ್ಗೆ? ಯಾಕೆ ಗಂಡ ಹೆಂಡ್ತಿನ ದೂರ ಮಾಡ್ಬೇಕು ಅಂತನಾ ನಿನ್ನ ಉದ್ದೇಶ? ಏನು ಇದೇನು ಕೃಷ್ಣ? ಅಲ್ಲ, ಸಣ್ಣ ಹುಡುಗನ್ ಮಾತು ಕೇಳ್ಕೊಂಡು ನೀನು ನನ್ನ ಬೈತಾ ಇದೆಯಲ್ಲ. ನಾನು ಹೇಳ್ಕೊಟ್ಟಿಲ್ಲ ಕಣೋ ಹಂಗೆಲ್ಲನ. ನಾನು ಯಾಕೆ ಹೇಳ್ಕೊಡ್ಲಿ ಹೇಳು? ನನಗೇನು ಗೊತ್ತಾಗಲ್ವಾ ಯಾರು ಏನು ಹೇಳ್ಕೊಡ್ಬೇಕು, ಏನು ಹೇಳ್ಬಾರ್ದು ಅಂತನ? ಸುಮ್ನಿರಮ್ಮ, ಮಕ್ಕಳು ಹಂಗೆಲ್ಲ ಸುಳ್ಳು ಹೇಳಲ್ಲ ಅಂತನ ನನಗೆ ಚೆನ್ನಾಗಿ ಗೊತ್ತೈತಿ. ರಾಮು ಯಾವತ್ತೂ ಸುಳ್ಳು ಹೇಳಿರೋದ ನಾನು ನೋಡಿಲ್ಲ. ಸುಳ್ಳು ಹೇಳಕ್ಕೂ ಬರಲ್ಲ ಅವಕ್ಕೆ. ಸಣ್ಣ ಹುಡುಗರಿಗೆ ಹೆಂಗ್ ಬರುತ್ತೆ ಸುಳ್ಳು ಹೇಳಕ್ಕೆ? ನೀನೇ ಹೇಳ್ಕೊಟ್ಟಿರ್ತೀಯ, ಅದಕ್ಕೆ ಅವನು ಇದ್ದಿದ್ದಂಗೆ ಹೇಳವನಿ. ರಾಮು, ಅಜ್ಜಿ ಏನೋ ನಿನಗೆ ಸುಳ್ಳು ಹೇಳು ಅಂತ ಹೇಳಿ ಹೇಳ್ಕೊಟ್ಟಿದ್ದು? ಹ್ಞೂ ಕಣಮ್ಮ, ಐಸ್ಕಂಡಿ ತಂದಿತ್ತು ಅಜ್ಜಿ. ನಾನು ಹೇಳ್ದಂಗೆ ಹೇಳಿರೆ ಅಪ್ಪಯ್ಯಗೆ ನಿನಗೆ ಐಸ್ಕಂಡಿ ಕೊಡ್ತೀನಿ, ಇಲ್ದಿದ್ರೆ ಕೊಡಲ್ಲ ಅಂತ ಅಜ್ಜಿ. ಅದಕ್ಕೆ ನಾನು ಹೇಳ್ತೀನಿ ಅಂತನ ಐಸ್ಕಂಡಿ ತೀಸ್ಕೊಂಡು ತಿಂದೆ. ಅವ ಅಜ್ಜಿ ಹೇಳ್ಕೊಟ್ಟಂಗೆ ಹೇಳ್ದೆ ಅಷ್ಟೇನೆ. ಕೇಳಿಸ್ಕೊಂಡೇನಮ್ಮ? ಕೇಳಿಸ್ಕೊಂಡ? ಅಲ್ಲ, ಐಸ್ಕಂಡಿ ಆಸೆ ತೋರಿಸ್ಬಿಟ್ಟು ಅವನಿಗೆ ಸುಳ್ಳು ಹೇಳು ಅಂತ ಹೇಳಿ ಹೇಳ್ಕೊಟ್ಟಿದ್ಯಾ? ಛೇ, ನೀನು ಹಿಂಗೆ ಬದಲಾಗ್ತೀಯ ಅಂತ ನಾನಂತೂ ತಿಳ್ಕೊಂಡಿರ್ಲಿಲ್ಲ. ರಾಧಾ ನಿನ್ಗೇನಮ್ಮ ಅನ್ಯಾಯ ಮಾಡಿದಾಳೆ? ಏನು ಮಾಡಿದಾಳೆ ಹೇಳು? ಉಂಬಕ್ಕಿಕ್ಕಲ್ವಾ, ತಿಂಬಕ್ಕಿಕ್ಕಲ್ವಾ, ಮನೆ ಕೆಲಸ ಮಾಡಲ್ವಾ? ಏನು ಮನೆ ಮರ್ಯಾದೆ ಹೋಗೋಂಥ ಕೆಲಸ ಏನಾನ ಮಾಡಿದಾಳೆ ಅವಳು? ಯಾಕೆ ಅವಳ ಮೇಲೆ ಅಷ್ಟೊಂದು ದ್ವೇಷ? ಆ ಶಿಲ್ಪ ಮನೆ ಹಾಳಿ ಕಳ್ಳಿ ನನ್ನ ಮರ್ಯಾದೆ ತೆಗೆದ್ಲು, ಜೈಲಿಗೆ ಹೋಗಿ ಬಂದು ಕಳ್ತನ ಮಾಡಿ ಅವಳ ಮೇಲಿರೋ ಪ್ರೀತಿ ನೆಟ್ಟಗೆ ಸಂಸಾರ ಮಾಡ್ಕೊಂಡು ಮರ್ಯಾದೆ, ನಮ್ಮ ಮನೆ ಮರ್ಯಾದೆ ಉಳಿಸ್ಕೊಂಡು ಹೋಗ್ತಾರ. ರಾಧನ್ ಮೇಲೆ ಇಲ್ವಲ್ಲ ನಿನಗೆ? ಏನು ತಮ್ಮನ ಮಗಳು ಅಂತಂದ್ರೆ ಅವಳು ಏನು ಬೇಕಾದ್ರೂ ಮಾಡಿದ್ರು ನೀನು ಅವಳನ್ನ ಏನು ಅಂಬಲ್ಲ. ರಾಧಾ ಏನು ತಪ್ಪು ಮಾಡಿದ್ರು ಇವಳ ಮೇಲೆ ದ್ವೇಷ ನಿನಗೆ ಅಲ್ವೇ? ಅಯ್ಯೋ ಕೃಷ್ಣ, ಅದು ಹಂಗಲ್ಲ ಕಣೋ. ಹಂಗೂ ಇಲ್ಲ ಹಿಂಗೂ ಇಲ್ಲ. ನಿನ್ನ ಬಗ್ಗೆ ಇದ್ದಿದ್ದು ಅಲ್ಪ ಸ್ವಲ್ಪ ಗೌರವನು ಇವತ್ತು ಹೊರಟೋಯ್ತು. ಛೇ, ನಿನ್ನ ಅಮ್ಮಯ್ಯ ಅಂತ ಹೇಳ್ಕಮ್ಮಕ್ಕೆ ನನಗೆ ಒಂಥರ ಅಸಹ್ಯ ಆಗುತ್ತೆ. ಅಲ್ಲ, ಸಣ್ಣ ಹುಡುಗೋಗಿ ನೀನು ಈ ಥರ ಸುಳ್ಳು ಹೇಳ್ಕೊಡ್ತೀಯಲ್ಲ. ದೊಡ್ಡ ದೊಡ್ಡ ವಿಚಾರ ಹೆಂಗೆ ಇರ್ಬೋದು, ಆದರೆ ಮಕ್ಕಳಿಗೆ ಹಿಂಗೆಲ್ಲನ ಸುಳ್ಳು ಹೇಳ್ಕೊಡ್ಬಾರ್ದು. ದೊಡ್ಡರಾಗ್ತಾ ಅವರು ಅದನ್ನೇ ಕಲಿತಾರೆ ನಿನ್ನಂಗೆನೆ. ಆ ಶಿಲ್ಪ ಮೇಲಿರೋ ಒಂದಿಷ್ಟು ಪ್ರೀತಿ ರಾಧನ ಮೇಲಿಲ್ಲ, ನಮ್ಮ ಮನೆ ಮೇಲಿಲ್ಲ, ರಾಮನ ಮೇಲಿಲ್ಲ. ಅಯ್ಯೋ, ಹೇಳ್ಕೊಟ್ಟಿಲ್ಲ ಕಣ ನಾನು. ಅದು ರಾಮಗೆ ಯಾರು ಹೇಳ್ಕೊಟ್ಟಿದಾರೋ ಏನೋ ಗೊತ್ತಿಲ್ಲ. ನಾನು ಯಾಕೆ ಹಂಗೆ ಹೇಳ್ಕೊಡ್ಲಿ ಹೇಳು? ನನಗೇನು ಗೊತ್ತಾಗಲ್ವಾ ಸಣ್ಣ ಹುಡುಗರಿಗೆ ಹೆಂಗೆ ಹೇಳ್ಬೇಕು ಏನು ಎತ್ತ ಅಂತಾನ? ನೀರತ್ತೆ, ನೀನು ಹೇಳ್ಕೊಟ್ರೆ ಅದಕ್ಕೆ ಮತ್ತೀಗ ಅವ್ನು ಹೇಳ್ತಾ ಇರೋದು. ಅವನೇನು ಯಾವತ್ತೂ ಸುಳ್ಳು ಹೇಳಲ್ಲ. ಮಕ್ಕಳು ದೇವ್ರ ಸಮಾನ, ಸುಳ್ಳು ಹೇಳಲ್ಲ ಅಂತ ನೀವೇ ಹೇಳ್ತಿರ್ತೀರ ಅವಾಗವಾಗ. ನಿನ್ನ ಹತ್ರ ಮಾತಾಡಕ್ಕೂ ನನಗೆ ಒಂಥರ ಅಸಹ್ಯ ಆಗ್ತೈತಿ. ಹೋಗು, ಅವಳ ಜೊತೆಗೆ ಇರು, ಆ ಶಿಲ್ಪನ ಜೊತೆಗೆ. ಯಾವಾಗ್ಲೂ ಅವಳ ಪರವಾಗಿ ಮಾತಾಡ್ತೀಯಾ? ಹೋಗಿ ಜೈಲಿಂದ ಅವಳನ್ನ ಬಿಡಿಸ್ಕೊಂಬಂದಿದ್ಯಾ? ಇಂಥವೆಲ್ಲ ಮಾಡೋಕ್ಕಾಗುತ್ತೆ? ಮನೆಯಲ್ಲಿರೋರ ಬಗ್ಗೆ ಯೋಚನೆ ಮಾಡಲ್ಲ ನೀನು. ಅಯ್ಯೋ, ಏನೋ ಅವಳು ಯಾರು ಬಿಡಿಸ್ಕೊಂಬರಲ್ಲ ಅಂತಾನ ಹೋಗಿ ಬಿಡಿಸ್ಕೊಂಬಂದೆ ಅಷ್ಟೇ ಕಣೋ. ಈಗ ಚೆನ್ನಾಗಿದ್ದಾಳೆ, ಈಗ ಚೆನ್ನಾಗಿದ್ದಾಳೆ ಕಣೋ. ಏನು ಹೇಳ್ಬೇಡ ನೀನು. ಮಗುಗಿಂತ ಸೊಸೆಗಿಂತ ನಿನಗೆ ತಮ್ಮನ ಮಗಳ ಹೆಚ್ಚಾದ್ಲು. ಕೃಷ್ಣ, ಅತ್ತೆ, ನಿನಗೆ ನನ್ನ ಮೇಲೆ ದ್ವೇಷ ಇದ್ರೆ ನನ್ನ ಜೊತೆಗೆ ಬೇಕಂದ್ರೆ ಜಗಳ ಮಾಡು. ಅದು ಬಿಟ್ಬಿಟ್ಟು ಈ ಥರ ಮಕ್ಕಳಿಗೆಲ್ಲ ಸುಳ್ಳು ಹೇಳ್ಕೊಡೋದು. ನೋಡು, ನಿಮ್ಮ ಮಗನೇ ನಿಮ್ಮ ಮೇಲೆ ಎಷ್ಟು ಸಿಟ್ಟು ಮಾಡ್ಕೊಂಡು ಹೋದ್ರು ನೀನು ಮಾಡಿರೋ ತಪ್ಪಿಂದಾನ. ಇನ್ಮೇಲಾದ್ರೂ ಅರ್ಥ ಮಾಡ್ಕೊಂಡು ಹಿಂಗೆಲ್ಲ ಮಾಡಕ್ಕೆ ಹೋಗ್ಬೇಡತ್ತೆ. ನನಗೇನು ಯಾವ ದ್ವೇಷನೂ ಇಲ್ಲ ನಿನ್ನ ಮೇಲೆ. ನೀನು ಯಾಕೆ ಅದೆಷ್ಟು ನನ್ನ ಮೇಲೆ ಯಾಕೆ ದ್ವೇಷ ಮಾಡ್ತಾ ಇದೆಯಾ ಅಂತಲೂ ಗೊತ್ತಿಲ್ಲ ನನಗೆ. ರಾಮು, ಬರ ಒಳಿಕೆ. ಅಯ್ಯೋ, ಎಂತ ಎಡವಟ್ಟಾಗೋಯ್ತು. ಥೂ, ಈ ರಾಮು
ನನ್ನ ಮಗ ಎಲ್ಲ ಸರಿಯಾಗಿ ಹೇಳಿದ್ದ. ಕೊನೆಗೆ ಅಜ್ಜಿ ಹೇಳಿದ್ದು ಅಂತ ಹೇಳಿ ಎಡವಟ್ಟು ಮಾಡಿ ನನ್ನ ಗಂಡ ಹೆಂಡತಿ ತೆಗೆ ಬಯಸ್ಬಿಟ್ಟ. ನನ್ನ ಮಗ ಸೊಸೆ ತೆಗೀನಿ. ಇರಲಿ, ಈ ರಾಧನ್ಗೆ ಬುದ್ಧಿ ಕಲಿಸ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.